ಪಾಕಿಸ್ತಾನವನ್ನ ಬೆಂಬಲಿಸಿದ ಟರ್ಕಿಗೆ ಭಾರತ ತಿರುಗೇಟನ್ನ ಕೊಟ್ಟಿದೆ. ಟರ್ಕಿ ಮೂಲದ ಸೆಲೆಬಿ ಕಂಪನಿಗೆ ಬ್ಯಾನ್ ಆದೇಶ. ಈಗ ಏರ್ಪೋರ್ಟ್ನಲ್ಲಿ ಸೆಲೆಬಿ ಕಂಪನಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಏರ್ಪೋರ್ಟ್ನಲ್ಲಿ ಸೆಲೆಬಿ ಕಂಪನಿ ಒಪ್ಪಂದ ರದ್ದಾಗಿದೆ. ಗ್ರೌಂಡ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಂತಹ ಸೆಲೆಬಿ ಕಂಪನಿ ಸರಕು ಸಾಗಣೆ ವಿಮಾನಗಳ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಗ್ತಾ ಇತ್ತು. ಈಗ ಸೆಲೆಬಿ ಕಂಪನಿಯನ್ನೇ ರದ್ದುಗೊಳಿಸೋದರ ಮೂಲಕ ಆದೇಶ ಹೊರಡಿಸಲಾಗಿದೆ. ಸೆಲೆಬಿಯಲ್ಲಿದ್ದಂತಹ ಸ್ಥಳೀಯ ಸಿಬ್ಬಂದಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಸೆಲೆಬಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೂರಾರು ಸಿಬ್ಬಂದಿ ಹೈ ಸೆಕ್ಯೂರಿಟಿ ಕೆಲಸ ನಿರ್ವಹಣೆಯ ಜವಾಬ್ದಾರಿ, ಕಾರ್ಗೋ ಟರ್ಮಿನಲ್ ಮ್ಯಾನೇಜ್ಮೆಂಟ್ ನಿರ್ವಹಣೆ. ಪಾಕ್ಗೆ ಟರ್ಕಿ ಬೆಂಬಲ ಕೊಟ್ಟಂತಹ ಬೆನ್ನಲ್ಲೇ ಈಗ ಹೊಸ ಶಾಕ್ ಇದು. ತಕ್ಷಣದಿಂದಲೇ ಕೆಲಸ ಬಿಡಬೇಕು ಅನ್ನುವಂತಹ ಆದೇಶ ಹೊರಬಿದ್ದಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಬೆಂಬಲಿಸಿತ್ತು. ಹೀಗಾಗಿ ಭಾರತದಲ್ಲಿ ಕೆಲಸ ನಿರ್ವಹಿಸಿದ ಟರ್ಕಿ ಮೂಲದ ಕಂಪನಿಗಳಿಗೆ ಗೇಟ್ ಪಾಸನ್ನು ಕೊಟ್ಟಿತ್ತು. ಇವುಗಳಲ್ಲಿ ಪ್ರಮುಖವಾದದ್ದು ಸೆಲ್ಬಿ ಎಂಬ ಒಂದು ಕಂಪನಿಗೆ ಆ ಗೇಟ್ ಪಾಸನ್ನು ಕೊಟ್ಟಿರೋದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಈ ಒಂದು ಕಂಪನಿಯವರು ಕೆಲಸ ಮಾಡ್ತಿದ್ರು. ಹೀಗಾಗಿ ಅವ್ರಿಗೂ ಕೂಡ ಬೆಂಗಳೂರು ಅಂದರೆ BALನವರು ಗೇಟ್ ಪಾಸ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಕೆಂಪೇಗೌಡ ಏರ್ಪೋರ್ಟ್ನ ಒಳಭಾಗದಲ್ಲಿ ಸೆಲ್ಬಿ ಅನ್ನೋ ಒಂದು ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನ ಒಳಗಡೆ ಗ್ರೌಂಡ್ ಹ್ಯಾಂಡ್ಲಿಂಗನ್ನು ಮಾಡ್ತಾ ಇದ್ದಿದ್ದು. ಅಂದರೆ ಫ್ಲೈಟ್ಗಳಲ್ಲಿ ಲೋಡು ಮತ್ತು ಅನ್ಲೋಡು ಸೇರಿದಂತೆ ಕಾರ್ಗೋ ಮೇಂಟೆನೆನ್ಸ್ ಸಹ ಮಾಡ್ತಿತ್ತು. ಸೊ ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಅಧಿಕಾರಿಗಳು ಕೂಡ ಅಂದರೆ BAL ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಏನಿದೆ, ಸೊ ಇವರು ಕೂಡ ಈ ಒಂದು ಕಂಪನಿಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಕೂಡ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸೊ ಇವ್ರಿಗೂ ಕೂಡ ನೋಡ್ತಾ ಇರ್ಬೋದು, ಈ ಕೌಂಟರ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಅಂದರೆ ಅಧಿಕೃತವಾಗಿ KIAB ಕೆಂಪೇಗೌಡ ಇಂಟರ್ನ್ಯಾಷನಲ್ ಬೋರ್ಡ್ ಅಂತ ಇರ್ತೀವಿ, ಅವರು ಕೂಡ ಅಧಿಕೃತವಾಗಿ ಇಂದಿನಿಂದ ಈ ಒಂದು ಕಂಪನಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಯಾವುದೇ ಕಾರ್ಯ ನಿರ್ವಹಿಸಬಾರದು ಅನ್ನೋ ನಿಟ್ಟಿನಲ್ಲಿ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಮುಕ್ತಗೊಳಿಸಿದ್ದೀವಿ ಅಂತ ಅಧಿಕೃತವಾಗಿ ಬೆಂಗಳೂರು ಏರ್ಪೋರ್ಟ್ನ ಅಥಾರಿಟಿ ಅವರು, ಜೊತೆಗೆ ಅವರು ಇಲ್ಲಿ ಕಾರ್ಯನಿರ್ವಹಿಸುವಂಥ KIDB ಏನಿದೆ ಅವರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ಟರ್ಕಿ ಮೂಲದ ಕಂಪನಿ ಏನಿತ್ತು, ಇಲ್ಲೂ ಕೂಡ ಸಾಕಷ್ಟು ಜನ, ಸಾಕಷ್ಟು ಸಿಬ್ಬಂದಿ ಇವರ ಅಂಡರಲ್ಲಿ ಕೆಲಸ ಮಾಡ್ತಿದ್ರು, ಇವರು ಗುತ್ತಿಗೆಯನ್ನು ಪಡ್ಕೊಳ್ತಿದ್ರು. ಆದರೆ ಇದೆಲ್ಲದಕ್ಕೂ ಈಗ ಯಾವಾಗ ಟರ್ಕಿ ಮೂಲದ ಕಂಪನಿ ಆಗಿರೋದ್ರಿಂದ ಸೆಲ್ಬಿಯನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಹೊರಗಡೆ ಕಳಿಸಿರೋಂಥದ್ದು. ಇದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.